ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ದೇಶ ಹೊರದೇಶದಿಂದ ಪ್ರಯಾಣಿಕರು ಬರ್ತಾರೆ. ಈಗ ಇದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕ್ಯಾಬ್ ಸಮಸ್ಯೆ ಕಾಣಿಸಿಕೊಂಡಿದೆ. ಹೌದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಪ್ರಯಾಣಿಕರಿಗೆ ಈಗ ಕ್ಯಾಬ್ನ ಸಮಸ್ಯೆ. ಕ್ಯಾಬ್ಗಳು ಸಿಗದೆ ತಾಸುಗಟ್ಟಲೆ ವೇಟ್ ಮಾಡಬೇಕಾದಂತಹ ಪರಿಸ್ಥಿತಿ. ಅದರಲ್ಲೂ ಪೀಕ್ ಅವರ್, ಸಂಜೆ, ರಾತ್ರಿ ವೇಳೆ ಆದ್ರಂತೂ ಕ್ಯಾಬೇ ಸಿಗ್ತಾ ಇಲ್ವಂತೆ. 2 ತಾಸು ಕಾದ್ರೂ ಕೂಡ ಕ್ಯಾಬ್, ಓಲಾ, ಊಬರ್ ಸಿಗ್ತಾ ಇಲ್ಲ. ಚಾಲಕರಿಗೆ ಕಿಲೋಮೀಟರ್ಗೆ ಅಂದಾಜು 10 ರೂಪಾಯಿ ಸಿಗ್ತಾ ಇದೆ. 50 ಕಿಲೋಮೀಟರ್ಗೆ 500 ರೂಪಾಯಿ ಸಿಗಲಿದೆ. ಪರಿಣಾಮ ಏರ್ಪೋರ್ಟ್ಗೆ ಕ್ಯಾಬ್ ಡ್ರೈವರ್ಗಳು ಬರ್ತಾ ಇಲ್ವಂತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡಿರುವಂತಹ ಸಮಸ್ಯೆ ಇದು. ಪ್ರತಿನಿತ್ಯವೂ ಕೂಡ 50 ರಿಂದ 60 ಸಾವಿರ ಪ್ರಯಾಣಿಕರು ಅಂದಾಜು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಈಗ ಅತಿ ದೊಡ್ಡ ಸಮಸ್ಯೆ ಆಗಿರೋದೇ ಈ ಕ್ಯಾಬಿಂದು. ಪ್ರತಿನಿತ್ಯ ಗಂಟೆಗಟ್ಟಲೆ ಕಾದ್ರೂ ಕೂಡ ಕ್ಯಾಬ್ ಸಿಗದೇನೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೆಚ್ಚುವರಿ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಬರ್ತಾ ಇಲ್ವಂತೆ. ಹಾಗಾಗಿ ಇದೇ ವಿಚಾರಕ್ಕೆ ಪ್ರಯಾಣಿಕರು ಕೂಡ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಾಗಿ ಈ ಸಮಸ್ಯೆ ತಲೆದೂರಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಕೂಡ ಮಾತನಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ. 15-20 ನಿಮಿಷದಿಂದ ಕಾಯ್ತಾ ಇದ್ದೀವಿ. ಬುಕ್ ಮಾಡುವಾಗ ಅದನ್ನು ಇನ್ಫಾರ್ಮ್ ಮಾಡಲ್ಲ ಅವರು ಆ್ಯಪಲ್ಲಿ. ಬಟ್ ಇಲ್ಲಿ ಬಂದ ಮೇಲೆ ಬರೀ ಪ್ರೀಮಿಯಂ ಕಾರ್ ಮಾತ್ರ ಇದೆ, ಇದನ್ನೆಲ್ಲ ವೇಟ್ ಟೈಮ್ ಇದೆ ಅಂತ ಇಲ್ಲಿ ಬಂದರೆ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಇನ್ನೂ ಬಂದಿಲ್ಲ. ಹೌದು, ಇದು ಇನ್ಫಾರ್ಮೇಷನ್ ಮೊದಲೇ ಕೊಡಬೇಕು ಟ್ರಾನ್ಸ್ಪರೆಂಟಾಗಿ ಇರೋದಕ್ಕೆ. ಸೊ ಬುಕ್ ಮಾಡಿ ಇಲ್ಲಿ ಬಂದ ಮೇಲೆ ಆ ಥರ ಇನ್ಫಾರ್ಮ್ ಮಾಡಿದರೆ ಇಟ್ಸ್ ಕ್ವೈಟ್ ಡಿಸಪಾಯಿಂಟಿಂಗ್. ಅದು ನಿಜ. ಸೊ ಬಟ್ ನಾವು ಯೂಶ್ವಲಿ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಸೊ ಮೊದಲು ಹಾಗಿತ್ತು, ಈಗ ಹಾಗಿದೆ ಅಂತ ಹೇಳೋದಕ್ಕೆ ವಿ ಕಾಂಟ್ ಕಾಮೆಂಟ್ ಆನ್ ದಟ್. ಅದು ಸಿಗ್ತಾ ಇಲ್ಲ. ಹೌದು, ಬುಕ್ಕಿಂಗ್ ಅದೇ ಕೇಳಬೇಕು ಮೇಡಮ್, ಅವ್ರನ್ನೇ ಕೇಳಬೇಕು. ಊಬರ್ ಕಂಪ್ನಿನೇ ಕೇಳಬೇಕು, ಓಲಾ ಅವ್ರನ್ನೇ ಕೇಳಬೇಕು. ಯಾಕೆ ಆಯ್ತಾ ಇಲ್ಲ ಅಂತ. ಬೆಳಗ್ಗೆಯಿಂದ 3 ಟ್ರಿಪ್ ಮಾಡಿದ್ದೀರ ಅಷ್ಟೇ. ರೇಟು ಸಿಗ್ತಾ ಇಲ್ಲ, ಏನೂ ಇಲ್ಲ. ಅದು 10 ರಿಂದ 11 ಗಂಟೆ, 9 ರಿಂದ 11 ಗಂಟೆ ಅಂತಾರೆ. 2 ಅವರು 500 ರೂಪಾಯಿ ಕೊಡ್ತಾರೆ 10 ಕಿಲೋಮೀಟ್ರಿಗೆ. ಅದು ಹೋಗೋಷ್ಟರಲ್ಲಿ 3 ಅವರ್ ಆಗುತ್ತೆ ಟ್ರಾಫಿಕಲ್ಲಿ ಅಷ್ಟೇ. ಅದು ಮುಗೀತು. ಅದಾದಮೇಲೆ 8 ರೂಪಾಯಿ 9 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾರೆ ಅಷ್ಟೇ ಮೇಡಮ್. ಕೊಡ್ತಾ ಇರೋದು ಇನ್ನೇನು ಕೊಡ್ತಾ ಇಲ್ಲ, ಎಕ್ಸ್ಟ್ರಾ ಕೊಡ್ತಾನೆ ಇಲ್ಲ ಇವ್ರು ಹೇಳ್ತಾರೆ ಅಷ್ಟೇ. 25 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಎಲ್ಲೂ ಕೊಡ್ತಾ ಇಲ್ಲ. ಅದು ಎಲ್ಲರಿಗೂ ಅಷ್ಟೇ.